Hello everyone, welcome to Sanmarga classes. Let us see question number 3 of chapter gravitation. The value of gravitational constant is gravitational constant value ಅನ್ನ ಕೇಳಿದ್ದಾರೆ. ಹಾಗಿದ್ರೆ what is gravitational constant? Actually this is proportionality constant ಇರುತ್ತೆ. We know that in the universe ಪ್ರತಿ ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಮೇಲೆ ಒಂದು ಅಟ್ರಾಕ್ಷನ್ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ ಅಲ್ವಾ. ಸಿ ಇಫ್ ಟೂ ಬಾಡೀಸ್ ಎಂ ಅಂಡ್ ಎಂ ಹ್ಯಾವಿಂಗ್ ಡಿಫರೆಂಟ್ ಮಾಸಸ್ ಇದೆ, ದೇ ಆರ್ ಅಟ್ರಾಕ್ಟಿಂಗ್ ಈಚ್ ಅದರ್, ದೇ ಆರ್ ಅಟ್ ಡಿಸ್ಟೆನ್ಸ್ ಡಿ ಅಂತ ಇಟ್ಕೊಳ್ಳಿ. ಡಿ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂಡ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್ ಏನಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್ ಮಾಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಸರಿನಾ? ದಿಸ್ ಈಸ್ ಅಕಾರ್ಡಿಂಗ್ ಟು ದಿಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಸರಿ, ಹಾಗಿದ್ರೆ ಆಲ್ಸೋ ಫೋರ್ಸ್ ಏನಿದೆ ಎಕ್ಸರ್ಟ್ ಆಗ್ತಾ ಇರೋದು ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಅಂದ್ರೆ ಎರಡು ಆಬ್ಜೆಕ್ಟ್ ನಡುವೆ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಫೋರ್ಸ್ ಎಕ್ಸರ್ಟ್ ಆಗೋದು ಕಡಿಮೆ ಆಗುತ್ತೆ. ಡಿಸ್ಟೆನ್ಸ್ ಕಡಿಮೆ ಇದ್ರೆ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇರೋದು ಜಾಸ್ತಿ ಇರುತ್ತೆ. ಸೊ ಇನ್ವರ್ಸ್ಲಿ ಪ್ರಪೋರ್ಷನ್. ಈಗ ಏನ್ ಮಾಡ್ತಾರೆ, ಎರಡನ್ನ ಸೇರಿ ಎಫ್ ಇಸ್ ಈಕ್ವಲ್ ಟು ಜಿ ಇಂಟು ಎಂ ಡಿವೈಡೆಡ್ ಬೈ ಡಿ ಅಂತ ಮಾಡಿದ್ವಿ. ಇದೇ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಇದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಇಲ್ಲಿ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯಾಪಿಟಲ್ ಎಂ ಇಂಟು ಸ್ಮಾಲ್ ಎಂ ಡಿವೈಡೆಡ್ ಬೈ ಇದು ಡಿ ಅಲ್ಲ, ಡಿ ಸ್ಕ್ವೇರ್. Retaking question number 3. Hello everyone, welcome to Sanmarga classes. Let us see question number 3 of chapter gravitation. The value of gravitational constant is, see gravitational constant ಅನ್ನುವಂಥದ್ದು proportionality constant ಇದೆ. ಇಲ್ಲಿ ಹೇಗೆ ಬಂದಿದೆ ಇದು ಅಂತ ಮೊದಲು ನೋಡೋಣ. Let us consider capital M and small m are the masses of two objects. Two object the mass capital M ಮತ್ತೆ small m ಇದೆ. They are at distance d. D distance ಅಲ್ಲಿ ಇದೆ. Now ಹಾಗಿದ್ರೆ force of attraction ಈ ಎರಡು ಆಬ್ಜೆಕ್ಟ್ ನಡುವೆ ಎಷ್ಟಿರುತ್ತೆ, which is proportional to product of their masses, directly proportional to product of their masses according to universal law of gravitation ಅಲ್ವಾ. ಅದೇ ತರ force is inversely proportional to square of the distance between them. ಇವೆರಡು ಡಿಸ್ಟೆನ್ಸ್ ಏನಿದೆ ಅಲ್ಲ, ಇವೆರಡು ಆಬ್ಜೆಕ್ಟ್ ನಡುವೆ ಡಿಸ್ಟೆನ್ಸ್ ಏನಿದೆ ಅದ್ರ ಸ್ಕ್ವೇರ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಹಾಗಿದ್ರೆ ಈಗ ನಾನು ಇವೆರಡನ್ನ ಕಂಬೈನ್ ಮಾಡಿ I can write it like f is directly proportional to m into m divided by d square. To remove this proportional relation we have to introduce proportionality constant capital G. So ಇಲ್ಲಿ capital G ಏನಿದೆ, this is gravitational constant. ಹಾಗಿದ್ರೆ ಇದ್ರ ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ gravitational constant capital G? This is 6.673 into 10 raised to minus 11 Newton meter square per kg square. Therefore, option A is correct. Option B, option C, option D all wrong. Option A. 6.673 into 10 raised to minus 11 Newton meter square per kg square is the correct answer. Thank you.